ನನ್ ಫ್ರೆಂಡ್ಸ್ ನೆಲ್ಲ ಕರ್ಕೊಂಡು ಮೂಲೆ ಮನೆಗೆ ಹೋಗಿದ್ದೆ. ಅದಕ್ಕೂ ಮುಂಚೆ ದೇವ್ರ ಹತ್ರ ಹೇಗಾದ್ರೂ ಮಾಡಿ ಒಳ್ಳೆ ಸ್ಕೋರಿಂಗ್ ಕೊಡು ಅಂತ ಕೇಳಿ ನನ್ನ ಎನರ್ಜಿ ಡ್ರಿಂಕ್ ನ ಕುಡಿದು ಈ ತರ ರೆಡಿ ಆಗಿದ್ದೆ. ಡ್ರೆಸ್ ಕೋಡ್ 1000 ಇರೋದ್ರಿಂದ ಎಕ್ಸಾಮ್ ಸೆಂಟರ್ಗೆ ಸಿಂಪಲ್ ಆಗಿ ಹೋಗ್ಬೇಕು, ಸುಮ್ನೆ ಯಾಕೆ ಬೇಕು ಅಂತ ಹೇಳಿ. ಬೇರೆ ಕಡೆ ಎಕ್ಸಾಮ್ ಸೆಂಟರ್ ಇರೋದ್ರಿಂದ ಹ್ಯಾವ್ ಟು ಟ್ರಾವೆಲ್ ಅ ಲಾಟ್. ಸೊ ಹಂಗೋ ಹಿಂಗೋ ಇಷ್ಟ ಅಷ್ಟೋ ಓದಿರ್ತೀರಿ, ಹೋಗೋಷ್ಟೊತ್ತಿಗೆ ಅದನ್ನೋ ಮರ್ತೋಗ್ಬಿಡೋ ರೇಂಜ್ಗೆ ಟ್ರಾವೆಲ್ ಮಾಡ್ಬೇಕು. 2000 years later. ನಮ್ ಹುಡ್ಗರು ಕನ್ನಡ ರಾಜ್ಯೋತ್ಸವ ಕನ್ನಡ ಮಾತಾಡಲೇ ಅಂತಾರೆ, ಆದ್ರೆ ಕನ್ನಡ ಎಕ್ಸಾಮ್ ಬಂದ್ರೆ ಇವ್ರಿಗೆ ಭಯ ಆಗೋಗಿರುತ್ತೆ. ಹಂಗೋ ಹಿಂಗೋ 1 ಕಿಲೋಮೀಟರ್ ಹಾಸ್ಟೆಲ್ ಇಂದ ಬಸ್ ಸ್ಟಾಪ್ಗೆ, ಅಲ್ಲಿಂದ 1 ಕಿಲೋಮೀಟರ್ ದಾಟ್ನ ಎಕ್ಸಾಮ್ ಸೆಂಟರ್ಗೆ ರೀಚ್ ಆಗೇ ಬಿಟ್ಟೆ. ಹೈಯೆಸ್ಟ್ ಬ್ಯಾಕ್ಲಾಗ್ಸ್ ಅಂದ್ರೆ ಕನ್ನಡನೇ ಇರ್ಬೇಕು. ಫೈನಲಿ ಇದೆ ನಮ್ಮ ಮೂಲೆ ಮನೆ. ಎಲ್ರಿಗೂ DBC ಇಷ್ಟ ಆಗುತ್ತೆ, ನನಗಂತೂ ಡಬಲ್ ಇಷ್ಟ ಆಗುತ್ತೆ. ಇವ್ರಿಗೆ DBC ಅಂದ್ರೆ ಏನು ಅಂತ ಗೊತ್ತಿಲ್ಲ, ತಿನ್ಮೇಲಂತೂ ಫಿದಾ ಆಗಿ ನನ್ಗೂ ಫೈನಲಿ ಆಫ್ಟರ್ ಸೋ ಮೆನಿ ಡೇಸ್ ಕೇಳಿದಕ್ಕೆ ಕೊಡಿಸ್ತಿದ್ದಾರೆ. ಇದನ್ನ ತಿಂದು ಇವ್ರಿಗೆ ಸಾಲುತ್ತಾ? ನೋವೇ. ಲಂಚ್ ತಿನ್ನಕ್ಕೆ ಈ ಸ್ಪಾಟ್ಗೆ ಹೋಗಿದ್ರಿ, ಯಾವ ಸ್ಪಾಟ್ ಗೆಸ್ ಮಾಡಿ.